ಇದು ಸತ್ಯಭಾಮ ಸಂಚಿಕೆ 25. ರಾಮಕೃಷ್ಣ ದಂಪತಿಗಳು ಹೊರಟ ನಂತರ ಇಷ್ಟು ಹೊತ್ತು ತಡೆದಿದ್ದ ಅಸಮಾಧಾನವನ್ನು ಹೊರಹಾಕಿದರು ಲತಾರವರು. ನಾನು ಅವತ್ತೇ ಹೇಳಿದ್ದೆ ನಿಮಗೆ, ನಮ್ಮ ಮಗ ಹಾಗೂ ಭಾಮ ಮದುವೆ ವಿಷಯ ಅವರ ಬಳಿ ಮಾತಾಡೋಣ ಅಂತ. ಆಗ ನೀವು ಏನು ಹೇಳಿದ್ರಿ? ಭವಿಷ್ಯ ಮದುವೆ ಆಗಲಿ ಆಮೇಲೆ ಮಾತಾಡೋಣ ಅಂತ. ಇವಾಗ ನೋಡಿ ಏನಾಯಿತು ಅಂತ. ಅದಕ್ಕೆ ಅನಿಸುತ್ತೆ ಶುಭಸ್ಯ ಶೀಘ್ರಂ ಅಂತ ಹೇಳೋದು. ಆವಾಗಲೇ ಅವರ ಜೊತೆ ಮಾತಾಡಿದಿದ್ರೆ ಈಗ ಭಾಮ ನಮ್ಮ ಸೊಸೆಯಾಗಿ ನಮ್ಮ ಮನೆ ಬೆಳಗಿರೋಳು. ಮಡದಿಯ ಮನದಲ್ಲಿರುವ ನೋವನ್ನರಿತವರು. ಲತಾ, ಸಮಾಧಾನ ಮಾಡ್ಕೊಮ್ಮ. ಯಾರ ಹಣೆಯಲ್ಲಿ ಯಾರ ಹೆಸರು ಬರುತ್ತಿದೆಯೋ ಯಾರಿಗೆ ಗೊತ್ತು? ಯಾವ ಹೂವು ಯಾರ ಮುಡಿಗೂ ಬಲ್ಲವರಾರು. ಅಷ್ಟಕ್ಕೂ ನಮ್ಮ ಮಗನಿಗೆ ಏನು ಕಮ್ಮಿ ಆಗಿದೆ? ಒಳ್ಳೆ ಹೈಟ್ ಇದೆ, ಪರ್ಸ್ನಾಲಿಟಿ ಇದೆ. ಸಾಮಾನ್ಯವಾಗಿ ಒಂದು ಹುಡುಗಿ ತನ್ನ ಗಂಡನಲ್ಲಿ ಬಯಸುವ ಎಲ್ಲ ಗುಣಗಳಿವೆ ಅವನಿಗೆ. ಅವನಿಗೆ ವಯಸ್ಸು 26 ಅವನೇನು ಮುದುಕನಾಗಿಲ್ಲ ಇನ್ನು. ಅವನ ಮದುವೆಗೆ ಆತುರ ಬೇಡ ಎಂದು ಸಂತೈಸಲು ಯತ್ನಿಸಿದರು. ನಮ್ಮ ಮಗನಿಗೆ ಏನೋ ಕೊರತೆ ಇದೆ ಅಂತ ನಾನು ಆತುರ ಪಡ್ತಿಲ್ಲ ರೀ. ಭಾಮ ಒಳ್ಳೆ ಹುಡುಗಿ, ಎಲ್ಲರ ಜೊತೆ ಹೊಂದಿಕೊಂಡು ಹೋಗ್ತಾಳೆ. ನಮ್ಮ ಆಶುಗೆ ಒಳ್ಳೆ ಜೋಡಿಯಾಗೋಳು ಅಂತ ಅನಿಸಿತು. ಮನದ ಮಾತನ್ನು ಹೊರಹಾಕಿದರು. ಅವಳು ಒಳ್ಳೆ ಹುಡುಗಿ ನಿಜ. ಸೊಸೆ ಆಗಲಿಲ್ಲ ಅಂದರೆ ಏನಾಯ್ತೆ? ಮಗಳಾಗಬಹುದಲ್ಲ. ಆರ್ದ್ರ ಜೊತೆ ಭಾಮ ನಮ್ಮ ಇನ್ನೊಬ್ಬಳು ಮಗಳು ಅಂತ ಅಂದ್ಕೊಂಡ್ರಾಯ್ತು ಎಂದಾಗ ಲತಾರವರು ನಿಟ್ಟುಸಿರು ಬಿಡುತ್ತಾ, ಹಾಂ, ಈಗ ಮಗಳಂತೆ ಕಂಡೆ ಬೇರೆ ದಾರಿ ಇಲ್ಲ ಎಂದರು. ಅಮ್ಮ ಎಂದ ಆಶ್ರಯ್. ಆಗಷ್ಟೇ ಮನೆಗೆ ಬಂದವನಿಗೆ ತಂದೆ ತಾಯಿಯರ ಮಾತುಕತೆ ಕಿವಿಗೆ ಬಿದ್ದಿತ್ತು. ಆಶು, ಅಮ್ಮ ನಿನ್ನ ಮನಸ್ಸಲ್ಲಿ ಹೀಗೊಂದು ವಿಚಾರ ಹುಡ್ತಿದೆ ಅಂತ ನಂಗೆ ಗೊತ್ತಿರಲಿಲ್ಲ ನೋಡು. ಮೊದಲೇ ಗೊತ್ತಾಗಿದ್ದಿದ್ರೆ ಹೀಗೊಂದು ಆಸೆ ನಿನ್ನ ಮನದಲ್ಲಿ ಸಿಗುರಲು ನಾನು ಬಿಡ್ತಾನೆ ಇರಲಿಲ್ಲ. ಭಾಮ ನನಗೆ ಫ್ರೆಂಡ್ ಅಷ್ಟೆ. ಅವಳನ್ನು ಬೇರೆ ದೃಷ್ಟಿಯಲ್ಲಿ ನೋಡಲು ನನ್ನಿಂದ ಆಗಲ್ಲ. ಒಂದು ವೇಳೆ ನೀವೆಲ್ಲರೂ ನಮ್ಮ ಮದುವೆ ಫಿಕ್ಸ್ ಮಾಡಿದ್ರು ನಾನು ಭಾಮಳನ್ನು ಮದುವೆ ಆಗ್ತಿರಲಿಲ್ಲ ಎಂದು ಮುಕ್ತವಾಗಿ ಹೇಳಿದ. ಮಗನ ಮಾತನ್ನು ಕೇಳಿದವರು ಕಣ್ಣು ಸಂಕುಚಿಸಿ ಅವನತ್ತ ನೋಡಿದವರೇ. ನೀನು ಹೀಗೆಲ್ಲ ಮಾತಾಡ್ತಿದ್ಯಾ ಅಂದರೆ ನೀನು ಈಗಾಗಲೇ ಯಾರನ್ನು ಪ್ರೀತಿಸಿರುವ ಹಾಗಿದೆ ಎಂದರು ಅನುಮಾನದಿಂದ. ಹೌದಮ್ಮ, ನಿನ್ನ ಗೆಸ್ ಕರೆಕ್ಟ್ ಆಗಿದೆ. ನಾನೊಂದು ಹುಡುಗಿಯನ್ನು ತುಂಬ ಪ್ರೀತಿಸ್ತಿದ್ದೀನಿ, ಆದರೆ ಅವಳಿನ್ನೂ ನನ್ನ ಪ್ರೀತಿಗೆ ಹಸಿರು ನಿಶಾನೆ ತೋರಿಸಲಿಲ್ಲ ಎಂದವ ನಿಜವನ್ನು ನೋಡಿದಾಗ. ನನ್ನ ಭಾವಿ ಸೊಸೆ ಯಾರು ಎಂದು ಮಗನನ್ನು ಕೇಳಿದರು ಉಮೇಶ್ರವರು. ಅಪ್ಪ, ಅವಳು ನನ್ನ ಪ್ರೀತಿನ ಒಪ್ಕೊಂಡ್ಮೇಲೆ ಅವಳ ಬಗ್ಗೆ ಎಲ್ಲ ಹೇಳ್ತೀನಿ. ಅವಳಿಗೆ ತಂದೆ ಇಲ್ಲ, ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು. ಅವಳು ಈ ಮನೆಗೆ ಬಂದ ಮೇಲೆ ನೀವು ಅವಳಿಗೆ ತಂದೆ ಪ್ರೀತಿ ಕೊಡಬೇಕು ಎಂದವನಿಗೆ ಖಂಡಿತ ಮಗನೇ ಎಂದು ಅವನ ಬೆನ್ನು ತಟ್ಟಿದರು. ಅವಳು ನಿಂಗೆ ಇಷ್ಟ ಆದರೆ ಸಾಕ, ನಮ್ಮೊಪ್ಪಿಗೆ ನಿಂಗೆ ಅಗತ್ಯ ಅಲ್ವಾ ಹಾಗಾದರೆ? ಅಸಹನೆಯಿಂದ ನುಡಿದ ಲತಾರವರಿಗೆ, ನಿಮ್ಮೆಲ್ಲರ ಒಪ್ಪಿಗೆ ನನಗೆ ಮುಖ್ಯ ಅಮ್ಮ, ಆದರೆ ನಿಮಗೆಲ್ಲ ಅವಳು ಇಷ್ಟ ಆಗ್ತಾಳೆ ಅನ್ನೋ ನಂಬಿಕೆ ನನಗಿದೆ ಎಂದ ಆತ್ಮವಿಶ್ವಾಸದಿಂದ. ನಮಗೆ ಯಾವಾಗ ಅವಳನ್ನು ತೋರಿಸ್ತೀಯಾ? ಮಗ ಪ್ರೀತಿಸುವ ಹುಡುಗಿ ಹೇಗಿರಬಹುದು ಎಂದು ತಿಳಿಯುವ ಕಾತುರ ಅವರಿಗೆ. ಮೊದಲು ಅವಳು ನನ್ನ ಪ್ರೀತಿನ ಒಪ್ಕೊಳ್ಳಿ, ಆಮೇಲೆ ನೋಡೋಣ ಎಂದವ ಮೆಟ್ಟಲೇರಿ ತನ್ನ ಕೋಣೆಗೆ ಹೋದರೆ. ತನ್ನ ಅಣ್ಣನ ಮಾತುಗಳನ್ನು ಆಲಿಸಿ ತನ್ನ ತಂದೆ ತಾಯಿಯತ್ತ ಬಂದ ಆರ್ದ್ರಾಳಿಗೆ, ನಿನ್ನ ಮನಸ್ಸಲ್ಲಿ ಯಾರಿದ್ದಾನೆ ಎಂದು ಕೋಪದಿಂದ ಪ್ರಶ್ನಿಸಿದರು ಲತಾರವರು. ನನ್ನ ಮನಸ್ಸಲ್ಲಿದ್ದವ ಬೇರೆ ಹುಡುಗಿ ಜೊತೆ ಹಸೆಮಣೆ ಇರೋದಕ್ಕೆ ರೆಡಿಯಾಗ್ತಿದ್ದಾನೆ ಎಂದು ಗೊಣಗಿದವಳೆ. ಸದ್ಯಕ್ಕೆ ಯಾರೂ ಇಲ್ಲ ಅಮ್ಮ ಎಂದಳು ಪುಟ್ಟ ಮಗುವಿನಂತೆ. ಅವಳ ಮಾತಿಗೆ ಕಣ್ಣು ದೊಡ್ಡದು ಮಾಡಿದವರೇ. ಕೇಳಿದ್ರೆ ನಿಮ್ಮ ಮಗಳ ಮಾತನ್ನು? ಸದ್ಯಕ್ಕೆ ಯಾರೂ ಇಲ್ಲ ಅಂತೆ ಅಂದರೆ ಮುಂದೆ ಯಾರಾದರೂ ಇರ್ತಾರೆ ಅಂತ ಅಲ್ವಾ ಇವಳ ಮಾತಿನ ಅರ್ಥ? ಪತಿಯ ಮೇಲೆ ಕಿಡಿಕಾರಿದರು. ಲತಾ, ಈಗ ಕಾಲ ಬದಲಾಗಿದೆ. ಈಗಿನ ಕಾಲದಲ್ಲಿ ಲವ್ ಮ್ಯಾರೇಜ್ಗಳೇ ಹೆಚ್ಚು. ಅವರು ಈಗಿನ ಕಾಲದ ಮಕ್ಕಳು ಕಣೆ, ಅವರ ಭವಿಷ್ಯದ ನಿರ್ಧಾರ ಅವರೇ ಮಾಡ್ತಾರೆ ಬಿಡು ಎಂದು ಶಾಂತವಾಗಿ ನುಡಿದರೆ ಲತಾರವರು ಅಲ್ಲಿಂದ ತಮ್ಮ ಕೋಣೆಯತ್ತ ಹೋದರು. ತನ್ನ ತಂದೆಯ ತೋಳು ಬಳಸಿದ ಆರ್ದ್ರ, ಅಪ್ಪ, ಈ ಅಮ್ಮಂಗೆ ಏನಾಗಿದಿವತ್ತು? ಯಾಕೆ ಹೀಗೆ ಮಾತಿಗೂ ಸಿಡುತ್ತಿದ್ದಾರೆ ಎಂದು ಪ್ರಶ್ನಿಸಿದಾಗ ಲತಾರವರ ಮನಸ್ಸಿನಲ್ಲಿ ಭಾಮಾಳನ್ನು ಸೊಸೆಯನ್ನಾಗಿಸುವ ಆಸೆ ಇದ್ದುದನ್ನು ಹಾಗೂ ಆಶ್ರಯ ಹೇಳಿದ ವಿಷಯವನ್ನು ವಿವರಿಸಿದರು. ಹಾಗಾದರೆ ಈ ಹೊಗೆ ಬರಲು ಕಾರಣ ಆ ಉರಿ ಎಂದು ನಕ್ಕಳು ಆರ್ದ್ರ. ಪುಟ್ಟಿ, ನಾನು ನಿನಗೊಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ ಎಂದರು ಕೊಂಚ ಗಂಭೀರವಾಗಿ. ಹೇಳಿ ಅಪ್ಪ. ಪ್ರೀತಿ ಮಾಡುವುದು ತಪ್ಪಲ್ಲ, ಆದರೆ ಯಾರನ್ನು ಪ್ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಶಾಪಿಂಗ್ ಮಾಡಲು ಹೋದಾಗ ಒಂದು ಚಿಕ್ಕ ವಸ್ತು ಖರೀದಿಸಬೇಕಾದ್ರೂ ಅದರ ಬಣ್ಣ, ಡಿಸೈನ್, ಯೂಸ್ ಹೀಗೆ ಎಲ್ಲದರ ಬಗ್ಗೆ 100 ಬಾರಿ ಯೋಚಿಸ್ತೀರಾ. ಆ ವಸ್ತು ಇಷ್ಟ ಆಗದಿದ್ದರೆ ಎಸೆಯಬಹುದು, ಆದರೆ ಲೈಫ್ ಪಾರ್ಟ್ನರ್ ವಿಷಯ ಹಾಗಲ್ಲ. ಬೇಡ ಅಂತ ಎಸೆಯೋಕ್ಕಾಗಲ್ಲ. ಅದಕ್ಕೆ ಅವನು ನಮಗೆ ತಕ್ಕವನು ಹೌದೋ ಅಲ್ವೋ ಎಂದು 100 ಬಾರಿ ಯೋಚಿಸಬೇಕಾಗುತ್ತೆ ಎಂದವರೇ. ನನ್ನ ಮಾತುಗಳು ನಿಂಗೆ ಅರ್ಥ ಆಯ್ತಲ್ವಾ ಎಂದು ಕೇಳಿದಾಗ, ಯು ಆರ್ ಮೈ ಸೂಪರ್ ಹೀರೋ ಅಪ್ಪ ಎಂದು ಅವರನ್ನು ತಬ್ಬಿಕೊಂಡವಳೆ. ನಿಮ್ಮ ಮಾತುಗಳು ಅರ್ಥವಾಯಿತು, ಆ ಮಾತಿನಲ್ಲಿದ್ದ ಕಾಳಜಿಯೂ ಅರ್ಥವಾಯಿತು. ಅಪ್ಪ, ನನ್ನ ಫ್ಯೂಚರಲ್ಲಿ ಮುಂದೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ.
ನಾನು ಲವ್ ಮ್ಯಾರೇಜ್ ಆಗ್ತೀನೋ ಅಥವಾ ಅರೇಂಜ್ಡ್ ಮ್ಯಾರೇಜ್ ಆಗ್ತೀನೋ ಗೊತ್ತಿಲ್ಲ. ನನಗೆ ಕೆಲವರನ್ನೆಲ್ಲ ಕಂಡಾಗ ಕ್ರಶ್ ಆಗಿದೆ, ಆದರೆ ಪ್ರೀತಿ ಅದು ನಂಗೆ ಗೊತ್ತಿಲ್ಲ ಅಪ್ಪ. ಸದ್ಯಕ್ಕೆ ಆ ಯೋಚನೆ ಕೂಡ ಬೇಡ. ನನಗೆ ಓದು ಮುಗಿದ ಮೇಲೆ ಜಾಬಿಗೆ ಸೇರಬೇಕು, ಲೈಫ್ ಎಂಜಾಯ್ ಮಾಡಬೇಕು. ಸದ್ಯಕ್ಕೆ ಇಷ್ಟು ನನ್ನ ಮನಸ್ಸಲ್ಲಿರೋದು. ಹಾಗೆ ಒಂದು ಮಾತು ಹೇಳ್ತೀನಪ್ಪ, ನಾನು ಯಾವತ್ತೂ ನಿಮಗೂ ಅಮ್ಮನಿಗೂ ನೋವಾಗೋ ಥರ ನಡ್ಕೊಳ್ಳಲ್ಲ. ಇಟ್ಸ್ ಮೈ ಪ್ರಾಮಿಸ್. ಅವಳ ಮಾತಿನಲ್ಲಿ ಪ್ರಬುದ್ಧತೆ ಇತ್ತು. ಥ್ಯಾಂಕ್ ಯು ಮಗಳೇ ಎಂದವರು ಅವಳ ತಲೆ ಸವರಿದರು. ರಾಮಕೃಷ್ಣ ದಂಪತಿಗಳು ಜಿತೇಂದ್ರರವರ ಮನೆಗೆ ತಲುಪಿದರು. ಭವಿಷ್ನನ್ನು ಕಂಡೊಡನೆ ರಾಮಕೃಷ್ಣರವರು, ಭವಿಷ್ ಬಾಮಳನ್ನು ಸ್ಪಂದನ ಮನೆಗೆ ಬಿಟ್ಟು ಬಂದ್ರ ಎಂದು ಕೇಳಿದರು. ಹೌದಪ್ಪ, ಅಲ್ಲಿ ಬಿಟ್ಟು ಬಂದ್ವಿ. ನೀವು ಉಮೇಶ್ ಅಂಕಲ್ ಮನೆಗೆ ಹೋಗಿದ್ರಂತೆ ಅಲ್ವಾ ಎಂದಾಗ, ಹೌದು, ಅವನು ನಿನ್ನನ್ನು ಕೇಳಿದ್ದ. ಇನ್ನೊಂದು ಸಾರಿ ಅಲ್ಲಿಗೆ ಹೋಗುವಾಗ ನೀನು ನಮ್ಮೊಟ್ಟಿಗೆ ಬಾ ಎಂದರು. ಆಯಿತು ಎಂದವ ಸತ್ಯಜಿತ್ ಹಾಗೂ ಸ್ಫೂರ್ತಿಯ ಜೊತೆ ಸೋಫಾದಲ್ಲಿ ಕುಳಿತ. ಜಿತೇಂದ್ರ ದಂಪತಿಗಳು ಮತ್ತು ರಾಮಕೃಷ್ಣ ದಂಪತಿಗಳು ಮದುವೆಯ ಬಗ್ಗೆ ಚರ್ಚಿಸುತ್ತಿದ್ದರು. ಎರಡು ಮದುವೆಗಳು 15 ದಿನಗಳ ಅಂತರದಲ್ಲಿರುವ ಕಾರಣ ಮದುವೆ ಯಾವ ಛತ್ರದಲ್ಲಿ ಮಾಡಬೇಕು, ಎಷ್ಟು ಜನರನ್ನು ಆಹ್ವಾನಿಸಬೇಕು, ಕ್ಯಾಟ್ರಿಂಗ್ ಎಲ್ಲದರ ಬಗ್ಗೆ ಚರ್ಚಿಸುತ್ತಿದ್ದರು. ಹಾಗೆಯೇ ಸತ್ಯಜಿತ್ ಹಾಗೂ ಭವಿಷ್ ತಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿದರು. ನಾನು ಎಲ್ರಿಗೂ ಒಂದು ವಿಷಯ ಹೇಳಬೇಕಿತ್ತು ಎಂದಳು ಸ್ಫೂರ್ತಿ. ಹೇಳಮ್ಮ, ಏನು ವಿಷಯ ಎಂದು ರಾಮಕೃಷ್ಣರವರು ಕೇಳಿದಾಗ, ಮಾವ ನಾನು ಮದುವೆ ಆದಮೇಲೆ US ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಎಂದಾಗ ಗಾಬರಿಯಾದ ದೇವಿಕಾರವರು, ಅಮ್ಮು ಏನು ಮಾತಾಡ್ತಿದ್ಯಾ ನೀನು ಎಂದರು ಕೊಂಚ ದನಿ ಏರಿಸಿ. ಅಮ್ಮ, ಇಲ್ಲೇ ಇರ್ತೀನಿ ಅಂದರೆ ಸ್ವಲ್ಪ ದಿನ ಇಲ್ಲಿ, ಸ್ವಲ್ಪ ದಿನ ಅತ್ತೆ ಮಾವನ ಜೊತೆ ಮಂಗಳೂರಲ್ಲಿ. ಭವಿಷ್ ಅವರ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಇಂಡಿಯಾದಲ್ಲೇ ಸೆಟ್ಲ್ ಆಗಬೇಕು ಅಂತಿದ್ದಾರೆ ಎಂದು ಪೂರ್ತಿ ವಿಷಯವನ್ನು ಹೇಳಿದಾಗ ದೇವಿಕಾರವರು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಮಗಳು ಮದುವೆಯಾದ ಮೇಲೆ ತವರು ಮನೆಯಲ್ಲಿ ಇರುತ್ತಾಳೆ, ರಾಮಕೃಷ್ಣ ದಂಪತಿಗಳಿಗೆ ಬೇಸರವಾಗುತ್ತದೆ ಎಂದು ಆತಂಕಗೊಂಡಿದ್ದರವರು. ಮಗಳು ಅಳಿಯನ ಜೊತೆ ಇರುವುದಿಲ್ಲ ಎಂದು ಕೊಂಚ ಬೇಸರವಾದರೂ ಹೆಚ್ಚು ಕಾಲ ದೂರ ಉಳಿಯುವುದಿಲ್ಲವಲ್ಲ ಎಂದುಕೊಂಡು ಸಮಾಧಾನಗೊಂಡರು. ನಿನ್ನ ನಿರ್ಧಾರಕ್ಕೆ ಭವಿಷ್ ಒಪ್ಪಿದ್ರೆ ನಮ್ಮದೇನೂ ಅಭ್ಯಂತರವಿಲ್ಲ ಎಂದು ಬಿಟ್ಟರು ಜಿತೇಂದ್ರರವರು. ನಂಗೆ ಒಪ್ಪಿಗೆ ಇದೆ ಮಾವ ಎಂದ ಭವಿಷ್. ಹಾಗಾದರೆ ಏನು ಸಮಸ್ಯೆ ಇಲ್ಲ ಎಂದವರೇ ಮತ್ತೆ ರಾಮಕೃಷ್ಣರವರ ಜೊತೆ ಚರ್ಚೆಯಲ್ಲಿ ತೊಡಗಿದರು. ಸತ್ಯ, ನಾಳೆ ಈವ್ನಿಂಗ್ ಆಫೀಸ್ ಸ್ಟಾಫ್ಗೆಲ್ಲ ಒಂದು ಪಾರ್ಟಿ ಅರೇಂಜ್ ಮಾಡೋಣ. ನಿನ್ನ ಮದುವೆ ವಿಷಯ ಅನೌನ್ಸ್ ಮಾಡಬೇಕು ಎಂದರು ಜಿತೇಂದ್ರರವರು. ಸರಿಪ ಎಂದವ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಲು ಜಿತೇಂದ್ರರವರ PAಗೆ ಹೇಳಿದ. ತದನಂತರ ಭವಿಷ್ ತನ್ನ ತಂದೆ ತಾಯಿ ಜೊತೆ ಮಂಗಳೂರಿನತ್ತ ಹೋದರೆ ಸತ್ಯಜಿತ್ ತನ್ನ ಕೋಣೆಗೆ ಹೋದವ ಅದಕ್ಕೆ ಹೊಂದಿಕೊಂಡಿದ್ದ ಬಾಲ್ಕನಿಗೆ ಹೋದ. ತಂಗಾಳಿ ಬೀಸುತ್ತಿತ್ತು. ಮನಸ್ಸಿಗೂ ದೇಹಕ್ಕೂ ಹಾಯ್ ಎನಿಸಿತು. ಆಕಾಶದತ್ತ ತೆಟ್ಟಿಸಿದ. ನಕ್ಷತ್ರಗಳು ಮಿನುಗುತ್ತಿದ್ದವು. ಯಾಕೋ ಆ ವಾತಾವರಣ ಅವನ ಮನಸ್ಸಿಗೆ ಮುದ ನೀಡಿತು. ನಕ್ಷತ್ರಗಳ ಜೊತೆ ನಭದಲ್ಲಿ ಭಾಮಳ ವದನವನ್ನು ಕಂಡಂತಾಯಿತು. ಮದುವೆಯ ಬಗ್ಗೆ ಯೋಚಿಸಿದವನೇ ಅಲ್ಲ ನಾನು. ಆದರೆ ಈಗ ನನ್ನ ಮದುವೆಗೆ ಇನ್ನೊಂದು ತಿಂಗಳಷ್ಟೇ ಇರುವುದು. ಯಾವ ಹುಡುಗಿಯನ್ನು ಕಂಡ್ರೆ ನಂಗೆ ಆಗೋದಿಲ್ವೋ ಅವಳ ಜೊತೆಯಲ್ಲಿ ನನ್ನ ಮದುವೆ. ಈ ಜೀವನ ಎಷ್ಟು ವಿಚಿತ್ರ ಅಲ್ವಾ. ಆದರೆ ಇತ್ತೀಚೆಗೆ ಯಾಕೋ ಅವಳನ್ನು ಕಂಡ್ರೆ ಇರಿಟೇಷನ್ ಆಗೋ ಬದಲು ಅವಳನ್ನು ಕಾಣದೇ ಇರುವಾಗ ಇರಿಟೇಷನ್ ಫೀಲ್ ಆಗ್ತಿದೆ. ಅವಳನ್ನು ಪದೇ ಪದೇ ನೋಡಬೇಕು ಅಂತ ಅನಿಸ್ತಿದೆ. ಭವಿಷ್ ಹೇಳಿದ ಹಾಗೆ ಅವಳು ಸ್ಟ್ರೈಟ್ ಫಾರ್ವರ್ಡ್ ಆದರೂ ಅವಳ ಮನಸ್ಸು ಒಳ್ಳೆಯದು. ನನ್ನ ಜೊತೆ ಮಾತ್ರ ವಾದಿಸ್ತಾಳೆ, ಆದರೆ ಉಳಿದವರ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತಾಳೆ. ಬಹುಶಃ ನಾನೇ ಅವಳನ್ನು ಜಗಳವಾಡುವಂತೆ ಪ್ರೇರೇಪಿಸ್ತೀನೋ ಏನೋ. ಅವಳ ಜೊತೆ ಜಗಳವಾಡುವಾಗ ಮನಸ್ಸಿಗೇನೋ ಖುಷಿ. ನನ್ನ ಕಣ್ಣುಗಳು ಸುಂದರವಾಗಿವೆ ಎಂದು ನನ್ನ ಮುಂದೆ ನಿಂತು ಧೈರ್ಯವಾಗಿ ಹೇಳಿದ್ಲು. ನನ್ನ ಬಗ್ಗೆ ಎಲ್ಲರ ಕಣ್ಣಲ್ಲೂ ಮೆಚ್ಚುಗೆಯ ನೋಟವನ್ನು ಕಂಡಿದ್ದೀನಿ. ನನ್ನ ನೋಟಕ್ಕೆ ಎಲ್ಲರೂ ಭಯ ಪಡ್ತಾರೆ, ಆದರೆ ಅವಳಿಗೆ ಯಾವ ಭಯವೂ ಇಲ್ಲ. ಇತ್ತೀಚೆಗೆ ನಾನು ಬದಲಾಗ್ತಿದ್ದೀನಿ ಅಂತ ಅನಿಸ್ತಿದೆ ಎಂದುಕೊಂಡವ ತೂಗುಯಿ ಅಲೆಯಲ್ಲಿ ಕುಳಿತು ಕಣ್ಣು ಮುಚ್ಚಿದ. ಮುಂದುವರಿಯುವುದು.